ಅಯ್ಯೋ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ನನ್ನ ಅಂದ್ರೆ ಇದ್ರಲ್ಲಿ ಏನಿದೆಯೋ ಗೊತ್ತಿಲ್ಲ. ಚಿನ್ನ ಬೆಳ್ಳಿ ಎಲ್ಲ ನಾನು ನನ್ನ ಮಗಳು ಎಷ್ಟು ಓದೋದಕ್ಕೆ ಎಫರ್ಟ್ ಹಾಕಿದ್ವಿ ಅಂದ್ರೆ ನಮಗೆ ಬೇಕಾದಂತ ಬೇಸಿಕ್ ಇದೇ ಸಿಗ್ಲಿಲ್ಲ ನಮಗೆ. ಹ್ಯಾಪಿ ಬರ್ತ್ಡೇ ಮಮ್ಮಿ, ಯು ಮೇಕ್ ಎವ್ರಿ ಡೇ ಸ್ಪೆಷಲ್. ದಿಸ್ ಇಸ್ ಫಾರ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನಮ್ಮ ಕೂಗು ಏನು ಗಿಫ್ಟ್ ಕೊಟ್ಟಿದ್ದಾಳಪ್ಪ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಕೂಗು ಏನು ಕೊಟ್ಟಿದ್ದೀನಿ ನನಗೆ ಗಿಫ್ಟ್? ಏನ್ ಕೊಡಿ ಅಂತ ನೀನು ನೋಡಿ ಹೇಳು. ಏನ್ ಕೊಟ್ಟಿರ್ಬೋದು ಗೆಸ್ ಮಾಡತ್ತೆ. ಐ ಥಿಂಕ್ ಅಂದ್ರೆ ಹಿಂಗೆ ಎತ್ತೋದಕ್ಕೆ ಆಗ್ತಾರ. ಎಷ್ಟು ಬರ ಇದು ಗೊತ್ತಾ? ಇದ್ರಲ್ಲಿ ಏನಿದೆಯೋ ಗೊತ್ತಿಲ್ಲ. ಚಿನ್ನ ಬೆಳ್ಳಿ ಎಲ್ಲ ಚಿನ್ನ ಬೆಳೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಪಾಪ. ನಮ್ಗೆ ಗೊತ್ತು ನಾವು ಏನು ತಗೊಳೋದು ಸಾಧ್ಯ ಅಷ್ಟೇ. ತುಂಬ ಭಾರ ಇದೆ, ಅದ್ರಲ್ಲಿ ಇದೊಂದು ತುಂಬ ಭಾರ ಇದೆ, ಇದು ಭಾರ ಇದೆ. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಇದು ಏನಿರ್ಬೋದು ಅಂತ ಗೆಸ್ ಮಾಡಿ ಒಂದ್ಸತಿ. ಗೆಸ್ ಗೊತ್ತಲ್ಲ. ಬೇಬಿ ಡಾಲ್ ಇರ್ಬೇಕು. ಬೇಬಿ ಡಾಲ್ ಒಮ್ಮೆಲ್ಲ ಏನಿರ್ಬೋದು ಅಂತ ನೋಡೋರಿ. ಏನಿರ್ಬೋದು ಗೆಸ್ ಮಾಡಿ. ಏನಿರ್ಬೋದು? ಬಟ್ ಅಲ್ಲಾಡ್ತಾ ಇದೆ. ಓಕೆ, ಒಂದು ಕ್ಲೂ ಆಯ್ತು, ಒಂದು ಓಕೆ. ಡಾಲೆ ಒಟ್ಟು. ಡಾಲಾ? ಓಕೆ, ಓಪನ್ ಮಾಡೋಣ. ಓಪನ್ ಮಾಡೋಣ. ತುಂಬಾ ಕಷ್ಟಪಟ್ಟಿದ್ದೆ ಒಂದು ತಿಂಗಳಿಂದ. ಒಂದೇನು ಕಷ್ಟಪಟ್ಟಿಲ್ಲಪ್ಪ, ನಾನು ಇನ್ನೂ ಇಷ್ಟಪಟ್ಟು ಮಾಡಿ ಗೊತ್ತಾ. ಒಂದು ತಿಂಗಳಿಂದ ಸತತ ನಾನೇ ಪ್ಯಾಕ್ ಮಾಡಿರೋದು. ಹೆಂಗೆ ಪ್ಯಾಕ್ ಮಾಡಿದ್ದೀನಿ? ಹೌದಾ? ನಿಜ ನೀಟಾಗಿ ಪ್ಯಾಕ್ ಮಾಡಿದ್ದೀನ? ನೀನ ಪ್ಯಾಕ್ ಮಾಡಿದ್ದು? ನೆನ್ನೆ ಕುತ್ಕೊಂಡು ಇಲ್ಲಿ ಬರ್ಬೇಡ, ಈ ಕಡೆಗೆ ಬರ್ಬಂದು ಅಂತ ಹೇಳ್ತಿದ್ನಲ್ಲ, ಈಗ ಪ್ಯಾಕ್ ಮಾಡ್ತಿದ್ದೆ. ನೋಡೋಣ. ಚೆನ್ನಾಗಿ ಪ್ಯಾಕ್ ಮಾಡಿದ್ದು. ಸೂಪರ್. ಏನೇನೋ ಮಾಡಿದಪ್ಪ. ಮಾಡೋಣ. ಪ್ಯಾಕ್ ಮಾಡಿ ಏನು ಮಾಡಿದ್ರೆ ಐಸ್ ಕ್ರೀಮ್ ಕೇಕ್. ಅಯ್ಯೋ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆ. ಎಷ್ಟು ಚಂದ ಕಟ್ಟಲ್ಲ. ನಮಗೆ ಎಂತಂದು ಕಟ್ಟಿತ್ತಲ್ಲಪ್ಪ ಅದೇಳಿ. ಇಷ್ಟ ಆಯ್ತು ನಿಜವಾಗ್ಲೂ. ಚೆನ್ನಾಗಿ ಕೊಟ್ಟಿದ್ದಪ್ಪ ಕಂದಮ್ಮ. ನೋಡಿ, ಅಮ್ಮ ಮಗದು ಕೊಟ್ಟಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಮಗಳು ಅಂತಾನೆ ಫೇಮಸ್ ಆಗಿರೋದು. ಹೌದು, ಅಮ್ಮ ಮಗಳು ಯಾರೇ ನೋಡಿದ್ರು ಯಾರು ನೀವು ಅಮ್ಮ ಮಗಳಲ್ವಾ ಅಮ್ಮ ಮಗಳಲ್ವಾ ಅಂತಾರೆ. ಹಂಗಾಗಿ ಇದನ್ನ ತಂದು ಕಟ್ಟಿದ್ದಾಳೆ. ಏನು ಕಂದ ಇಷ್ಟ ಆಯ್ತು. ಸೂಪರ್. ಸಖತ್ತಾಗಿದ್ದಲ್ಲ? ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಅದು. ನಿಜ ನಿಜವಾಗಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ. ಇಷ್ಟ ಆಗುತ್ತೆ ಪಕ್ಕ, ನಂಗೆ ಗೊತ್ತು ಇಷ್ಟ ಆಗುತ್ತಿದೆ ಅಂತ. ಬಟ್ ಈ 2 ಪ್ರಾಡಕ್ಟ್ ಇದ್ದಾವೆ, ಅದು ಗೊತ್ತಿಲ್ಲ. ಸಖತ್ತಾಗೈತೆ, ತುಂಬ ಇಷ್ಟ ಆಯ್ತು. ಹೌದಾ? ಇದು ನಾನಿದು ಕುಕ್ಕು. ಅಮ್ಮ ಐ ಲವ್ ಯು. ನಾನು ಇದು ಕುಕ್ಕು ನೋಡಿ. ಇದು ನಾನು ಅಮ್ಮ, ಇದು ಕುಕ್ಕು ಮರಿ, ಇದು ಕುಕ್ಕು ನಾಯಿ ಪಾಪುದು. ಕುಕ್ಕು ನಾಯಿ ಇದು ನಾನು ಅಮ್ಮ, ಇದು ಕುಕ್ಕು ಪಾಪು. ಕಾಣುತ್ತಾ? ಕುಕ್ಕು ನಾಯಿ ಅಮ್ಮ. ಇಷ್ಟ ಆಯ್ತು. ಸೂಪರ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ. ಹ್ಯಾಪಿ ಬರ್ತ್ಡೇ ಮಮ್ಮಿ, ಲವ್ ಯು ಮೋರ್ ದೆನ್ ವರ್ಡ್ಸ್ ಕ್ಯಾನ್ ಸೇ. ಇನ್ ಅನದರ್ ಗಿಫ್ಟ್. ಏನಿದು ಗೆಸ್ಟ್ ಮಾಡು. ಏನಪ್ಪ? ನಾನ್ ಜ್ಯುವೆಲರ್ಸ್. ಜ್ಯುವೆಲರಿ ಅಲ್ಲ. ಇನ್ನೇನಿರ್ಬೋದು? ಕಿವಿ ಇಯರಿಂಗ್ಸ್ ಅಲ್ಲ. ಇನ್ನೊಂದು ಗೆಸ್ ಮಾಡ್ಬಿಟ್ಟು ಓಪನ್ ಮಾಡಿ. ರಬ್ಬರ್ ಬ್ಯಾಂಡ್ ಇರ್ಬೇಕು. ಓಪನ್ ಮಾಡು. ಈ ಥರದ್ದು ಸರ ಬರ್ತವೆ ಜಾಸ್ತಿ. ಓಪನ್ ಮಾಡು.
ಮಾಯ್ಶ್ಚರೈಸರ್ ಅಲ್ಲ. ಹ್ಯಾಪಿ ಬರ್ಡೇ ಮಮ್ಮಿ, ಯು ಆರ್ ಮೈ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತೆ. ಹೌದು. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಯು, ಲಾಟ್ಸ್. ಏನಿರ್ಬೋದು, ಏನೋ ಗಿಫ್ಟು, ಅದು ಫೋಟೋ ತರದ್ದು ಅಲ್ಲ. ನೋಡು ನೋಡು. ಚೆನ್ನಾಗಿ ನೋಡಿ, ಏನು ನೋಡು. ಇದು ಬೇಕಾಗಿತ್ತು ಫ್ರೆಂಡ್ಸ್, ಕೂಗು ನಮಗೆ ಪಾಪ. ಗೊತ್ತಿದೆ ಅವಶ್ಯಕತೆ ಐತೆ ಅಂತ ಕೊಡ್ಲಕ್ಕ ಅಣ್ಣ ಬೈ ಮಾಡಿದ್ದೆ ಗೊತ್ತಿಲ್ಲ. ಇದು ಬೇಕಿತ್ತು. ಇದು ಏನು ಗೊತ್ತಾ, ಮೈಕು. ನಾವು ಎಲ್ಲೇ ವಿಡಿಯೋ ಮಾಡ್ತೀವಿ ಹೊರಗಡೆ, ಅದು ತುಂಬ ನಮಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಅಯ್ಯೋ ಇವತ್ತು ಅಂದಲ್ಲ ನಿನಗೆ, ನಿನ್ನೆ ಮನೇಲಿ ಅದನ್ನೇ ಮಾತಾಡ್ತಿದ್ದೆ. ತಗೊಂಡಿದ್ದೆ ಅಷ್ಟೇ, ಬಟ್ ನನಗೆ ಇದು ಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟ ಆಯ್ತಾ ಒಟ್ಟು? ಸಖತ್ತಾಯ್ತು ತಮ್ಮ. ಇದು ಬೇಕಾಗಿತ್ತು, ತಗೊಳ್ಳೋಕೆ ತುಂಬ ಕಷ್ಟಪಟ್ಟಿದೆ ಅಂದ್ರೆ ಇದನ್ನ. ಇಷ್ಟ ಆಯ್ತು ಥರ ಆಯ್ತು, ಒಂಥರ ಮೌಸ್ ಥರ ಸೊಕ್ಕತ್ತೈತಿ. ಇಟ್ಕೊಂಬಿಟ್ಟು ಮಾತಾಡೋಕ್ಕೂ ಸ್ಟೈಲಿಶ್ ಚೆನ್ನಾಗಿ ಕಾಣುತ್ತೆ. ಹೌದು, ವಾವ್, ಎಷ್ಟು ಚೆನ್ನಾಗಿದೆ ಆಶಾ. ಚೆನ್ನಾಗಿದೆ, ಇಷ್ಟ ಆಯ್ತಾ? ಏನು ಕನ್ನಡದ ನಾಯಿರಿ ಅಂತಾರಪ್ಪ ಇವತ್ತು ಅವರು. ನಂಗೆ ಇದು ಬೇಕಿತ್ತು ಫ್ರೆಂಡ್ಸ್, ನಮ್ಮ ಮಾತಾಡ ತುಂಬ ಕಷ್ಟ ಆಗ್ತಿತ್ತು, ಡಿಸ್ಟರ್ಬ್ ಆಗ್ತಿತ್ತು ಹೊರಗಡೆ ಎಲ್ಲ. ಹೊರಗಡೆ ನಾವು ಬ್ಲಾಗ್ ಮಾಡ್ತೀವಿ ಅಂದರೆ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ಸ್ ಅದೇ ಇತ್ತು. ಹೊರಗಡೆ ಅದು ಬಸ್ಗಳ ಹಾರನ್ನು ಮತ್ತು ಯಾರೋ ಓಡಾಡೋದು. ಹಾಯ್ ಹಲೋ. ಸದ್ಯ ಯಾರೋ ನಮ್ಮ ವಯಸ್ಸು ಅಷ್ಟೇ ಕೇಳಿಸ್ತಿರ್ತಿದೆ. ಇವತ್ತಿನ ಜಸ್ಟ್ ಆಗಂದ್ರೆ ನಾನು ಆವಾಗಲೇ ಈ ಥರದ್ದು ಮೈಕು, ಆ ಥರದ ಮೈಕು 800,000 ಹಿಂಗೆಲ್ಲ ಏನೇನೋ ರೇಟ್ ಇದ್ದಾವೆ, 400 ಚಿಲ್ಲರೆ ಅಂತೆಲ್ಲ ಹೇಳ್ತಿದ್ದೆ. ಅದೇ ಕೊಟ್ಟವಳೆ. ನೀನು ಎಕ್ಸ್ಪೆಕ್ಟ್ ಮಾಡಿದೆ ಕಟ್ತೀನಿ ಚಾನ್ಸೇ ಇಲ್ಲ. ನಾನು ತಗೋಬೇಕು ಅಂತ ಹೇಳಿದ್ದೆ ಇವಳಿಗೆ. ಬೆಳಗ್ಗೆ ಬರ್ತಡೇ ಮಾಡ್ತಿದ್ದೆ, ಬೆಳಗ್ಗೆ 1 ಗಂಟೆ ಕೊಟ್ಟೆ ಬಿಟ್ಟಾಳೆ ನನಗೆ. ಇದು ಮಾಮೂಲಿ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ಮಾಡೋದು. ನೆಕ್ಸ್ಟ್ ಇದರಿಂದ ನಾನು ವ್ಲಾಗ್ ಮಾಡ್ಕೊಂಡು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್, ಈ ವಯಸ್ಸಿಗೆ ನನ್ನ ಮಗಳು ನನ್ನ ಅಮ್ಮನ ಹಿಂಗೆ ಅರ್ಥ ಮಾಡ್ಕೊಂಡೈತೆ ಅಂತನ. ಸೊ ಮಚ್. ಅಮ್ಮಗೆ ಏನು ಬೇಕು, ಏನು ಬೇಡ, ಅಮ್ಮಗೆ ಏನು ಕೊಟ್ಟರೆ ಇಷ್ಟ, ಅಮ್ಮ ಜಾಸ್ತಿ ಏನು ಇಷ್ಟಪಡುತ್ತೆ ಇದೆಲ್ಲ ಹಿಂಗೆ. ನೆಕ್ಸ್ಟ್ ಗಿಫ್ಟ್ ಏನಿರ್ಬೋದು ಗೆಸ್ ಮಾಡಿ. ಭಾರ ಇರೋದು ನೋಡ್ಬಿಟ್ಟು ಸ್ವಲ್ಪ ಭಾರ ಆಯ್ತು ಅಂದರೆ ಮಾತ್ರ ಏನಾಯ್ತು ಅಂತ ಗೊತ್ತಿಲ್ಲ. ಸಿಕ್ಕಿರ್ಬೋದು. ಅಲ್ಲ, ಅದು ಓಪನ್ ಮಾಡಿ ನೋಡೋಣ. ಚೀಟಿ ಕೂಡ ಸಿಕ್ತು. ಹ್ಯಾಪಿ ಬರ್ಡೇ ಮಮ್ಮಿ, ಯು ಮೇಕ್ ಎವ್ರಿ ಡೇ ಸ್ಪೆಷಲ್. ಎವ್ರಿ ಡೇ ತಂಗೆ ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತೀಯ ಅಂತ. ಎವ್ರಿ ಡೇ ನಂಗೆ ಸ್ಪೆಷಲಾ? ಹೌದು. ಐ ಆಮ್ ವೆರಿ ಲಕ್ಕಿ. ಎವ್ರಿ ಡೇ ನನ್ನ ದಿನಾನ ನೀನು ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತೀಯ ಅಂತ. ಕರೆಕ್ಟಾಗಿ ಗೆಸ್ ಮಾಡಿದೆ. ಒಂದು ಗೆಸ್ ಮಾಡಿದ್ರೆ ಸ್ಟಿಕ್ ಅಂತ ಸುಮ್ಮನೆ ಓಪನ್ ಮಾಡ್ಬೋದು ಅಂತ. ಓಪನ್ ಮಾಡ್ಬೋದು ನಾನು ಹೂ ಅಂದ್ಬಿಟ್ರೆ ನಿಂಗೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ. ಯಾಕಂತ ಓಪನ್ ಮಾಡೋ ನೋಡು ಅಂತ. ಸೆಲ್ಫಿ ಸ್ಟಿಕ್ ಈಗ ಇಟ್ಕೊಂಡು ಬ್ಲಾಗ್ ಮಾಡ್ಬೋದು ಆರಾಮಾಗಿ. ಎಲ್ಲೋ ಕೈನೋ ಬರೋದಿಲ್ಲ ನಿಂಗೆ ಇಟ್ಕೊಂಡು ಎಲ್ಲ ಹೊರಗಡೆ ಹೋದ್ರೂ ಕೂಡ ತಗೊಂಡೋಗಿ ಇಟ್ಕೊಂಡು ನಾವು ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ತಗೋಬೋದು. ಇದು ಚೆನ್ನಾಗಲ್ಲ, ಎಷ್ಟು ನಂಗೆ ಬೇಕಾಗಿರೋ ಮಾಡಿದಾಳೆ ನೋಡಿ ಫ್ರೆಂಡ್. ವಾವ್, ಸಖತ್ತಾಗೈತೆ, ದೊಡ್ಡದು. ಹಿಂಗೆ ಇಟ್ಕೊಂಡ್ಬಿಟ್ಟು ನಿಂಗೆ ಬ್ಲಾಗ್ ಮಾಡೋದು ಹಿಂಗೆ. ಹಾಂ, ಸಖತ್ತಾಗಿದೆ, ಕೈ ನೋವಲ್ಲ. ಚೆನ್ನಾಗೈತೆ ನೋಡಿ. ಇದು ಓಪನ್ ಕೂಡ ಮಾಡೋದು ತುಂಬ ಲೆಂತಿ ಬರುತ್ತೆ ಅಂದ್ರೆ. ಅಪ್ಪ ಓಪನ್ ಮಾಡಿ ಎಷ್ಟು ಲೆಂತಿ ಬರುತ್ತೆ. ಥ್ಯಾಂಕ್ ಯು ಮೈ ಡಿಯರ್ ಡಾಟ್, ಐ ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಥ್ಯಾಂಕ್ ಯು ಬಂಗಡ, ನೀನು ಕಾತಿನ ಬಂಗಡ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಇದೊಂದು ಬೇಕಾಗಿತ್ತು, ಮೈಕು ಇದು ತುಂಬ ಅವಶ್ಯಕತೆ ಇತ್ತು. ಎಲ್ಲ ಹೋದ ಕಡೆ ಬಂದ ಕಡೆಗೆ ಇದೊಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಎಲ್ಲ ನಾವು ರೀಲ್ಸ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಲೆಲ್ಲ ಯಾರು ಫೋನ್ ಹಿಡಿಯೋರು, ಯಾರು ಸಿಗ್ತಾರೆ? ಅಥವಾ ನಮಗೆ ನಾನು ಕುಕ್ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಯಾರು ಫೋನ್ ಹಿಡಿಯೋದು ಗೊತ್ತಾ? ಯಾರಿಗೆ ಹೋಗೋದು ಎಷ್ಟೊಂದು ಕರೆಕ್ಟ್ ಆಗುತ್ತೆ. ಇದು ಬ್ಲಾಗ್ ಕೂಡ ಮಾಡ್ಬೋದು ಆರಾಮಾಗಿ. ಹೌದು, ಹಿಂಗೆ ಫುಲ್ ಕವರ್ ಆಗುತ್ತೆ. ಈಗ ಇಲ್ಲಿ ಇನ್ನು ಫೋನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಬೋದು. ಹಿಂಗೆ ಬ್ಲಾಗ್ ಇಬ್ಬರು ಕೂಡ ಕವರ್ ಆಗ್ತೀವಿ. ಅಷ್ಟೇ ತುಂಬ ಇಲ್ಲಿ ಎಲ್ಲ ಬರೋದು, ಔಟ್ಫಿಟ್ ಕಾಣ್ತಿರಲ್ಲ, ಇದಕ್ಕೆ ಆರಾಮಾಗಿ ಬ್ಲಾಗ್ ಮಾಡ್ಬೋದು. ಎಷ್ಟು ಲೆಂತ್ ಬರೋದು ಗೊತ್ತಾ? ನೀವು ಆಶ್ಚರ್ಯ ಪಡ್ತೀವಮ್ಮ. ನೋಡು ಎಷ್ಟು ಲೆಂತ್.
ಅಡುಗೆ ಮನೆಗೆಲ್ಲ ಕೆಲವಾಗಿ ಇಟ್ಕೊಂಡು ಅಡುಗೆ ಮಾಡ್ಬೋದು. ಹಿಂಗೆ ಆರಾಮಾಗಿ ಹಿಂಗೆ ಇಟ್ಬೋದು, ಹಿಂಗೆ ನೋಡು ಹಿಂಗೆ ಇಟ್ಕೊಂಡು ಬ್ಲಾಗ್ ಮಾಡ್ಬೋದು. ಈಗ ಅಡುಗೆ ನಾನು ಮಾಡ್ಬೋದು, ಸಖತ್ತಾಗೈತೆ. ನೋಡಿ ಎಷ್ಟು ಗಿಫ್ಟ್ ಕೊಟ್ಟಿದ್ದಾಳೆ, ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಈ ವಯಸ್ಸಿಗೆ ನನ್ನ ಮಗಳು. ಅಮ್ಮನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾಳೆ. ಅಯ್ಯೋ ದೇವ ಅಂತ ನನಗೆ ನಂಗೆ ಆಲ್ಮೋಸ್ಟ್ ನಾನು ಇದನ್ನು ಪರ್ಪಸ್ ಏನಕ್ಕೆ ಆರ್ಡರ್ ಮಾಡಿದ್ದಂದರೆ ಹಿಂಗೆ ಸ್ಟಿಕ್ಕಿಂಗ್ ಮೊಬೈಲ್ ಹಾಕೊಂಬಿಟ್ಟು ಹಿಂಗೆ ವ್ಲಾಗ್ ಮಾಡಲ್ಲ, ಹಂಗೆ ಮಾಡಲಿ ಅಂತ. ಜೊತೆಗೆ ನೀಟಾಗಿ ಕೂಡ ಬರುತ್ತೆ, ಕೈ ನೋವು ಬರಲ್ಲ. ಇಟ್ಕೊಂಡು ಪಾಪ ಎಷ್ಟು ಕೈ ನೋವು ಬರುತ್ತೆ ಅಲ್ವ, ನಂಗೆ ಇಟ್ಕೊಂಡು ಈ ಥರ ಇಟ್ಕೊಂಡು ಆರಾಮಾಗಿ ವ್ಲಾಗ್ ಮಾಡ್ಕೋಬೋದು. ಸಾಕಾಗಿರುತ್ತೆ. ಇಷ್ಟ ಆಯ್ತು ನಿಂಗೆ 3 ಗಿಫ್ಟ್? ಸೂಪರ್ ಇಷ್ಟ ಆಯ್ತು. ಫಸ್ಟ್ ಅಂತೂ ನಂಗೆ ಅದಿಷ್ಟ ಆಯ್ತು. ಅಮ್ಮ ಮಗದ ಗಿಫ್ಟ್ ನಂಗೆ ತುಂಬ ಇಷ್ಟ ಆಯ್ತು, ತುಂಬ ಚೆನ್ನಾಗಿತ್ತು. ಸೂಪರ್. ಹಂಗೆ ಪಕ್ಕ ಗೊತ್ತಿತ್ತು ಎಲ್ಲೇ ಹೋದ್ರು ಅಮ್ಮ ಮಗಳಲ್ವ ನೀವು ರೀಲ್ಸ್ ಮಾಡ್ತೀರಲ್ಲ, ನೀವು ಅಮ್ಮ ಮಗಳಲ್ವ ಅಂತ ನಮ್ಗೆ ಕಂಡುಹಿಡಿಯೋದು ಫೈಂಡ್ ಔಟ್ ಮಾಡೋದೇ ನಮ್ಮ ಅಮ್ಮ ಮಗಳು ಅಂತ. ಅದರಲ್ಲಿ ನಂಗೆ ಅದೇ ಗಿಫ್ಟ್ ಕೊಟ್ಟಿದ್ದಾರೆ, ಇನ್ನೂ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದಲ್ವಾ ನನ್ನ ಮಗಳು ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾಳೆ ಅಂತೇಳಿ. ಎಷ್ಟು ಈ ವಯಸ್ಸಿಗೆ ಮಕ್ಳುಗಳು ಹೆಂಗೆ ಬ್ರಿಲಿಯಂಟ್ ಆಗಿರ್ತಾರೆ, ಹೆಂಗೆ ಅರ್ಥ ಮಾಡ್ಕೊತಾರೆ ತಂದೆ ತಾಯಿಗಳನ್ನ ಅಂತ ಹೇಳೋದು. ಅದಕ್ಕೆ ಆಸ್ತಿ ಪಾಸ್ತಿ ಏನು ಇದ್ರೂ ಇಲ್ಲದಿರೋ ಲೆಕ್ಕಕ್ಕಿಲ್ಲ, ಅವೆಲ್ಲ ಲೆಕ್ಕಕ್ಕೆ ತಗೋಬೇಡಿ. ಮಕ್ಕಳೇ ಆಸ್ತಿ ಅಂತೇಳಿ ಎಲ್ಲರೂ ಕೂಡ ಭಾವಿಸ್ಕೊಂಡು ಮಕ್ಕಳು ಚೆನ್ನಾಗಿ ಬೆಳೆಸಿ ಓದಿಸಿ ಜ್ಞಾನ ಕೊಡಿ, ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು. ಹಾಗೆ ಓದ್ಸೋಕೆ ಅನುಕೂಲ ಸಿಕ್ಕರೆ ಖಂಡಿತ ಓದಿಸಿ. ನಮಗೆ ಓದಿಸೋದಕ್ಕೆ ಅಷ್ಟಾಗಿ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲ ಸಿಗಲಿಲ್ಲ, ಆದ ಕಾರಣ ಅದ್ರದ್ದು ತುಂಬಾ ಸ್ಟೋರಿ ಇದೆ. ಅವಳು ಓದಿದ್ರು ನೆನೆಸ್ಕೊಂಡು ಅದು ಹೋಗಿದ್ದು ತುಂಬಾ ಸ್ಟೋರಿ ಇದೆ. ಯಾರೆಲ್ಲ ಹೇಳ್ತಾರೆ ಕಮೆಂಟಲ್ಲಿ, ನಿನ್ನ ಮಗಳಿಗೆ ಹಾಗೆ ಓದಿಸು ಹಂಗೆ ಹೇಗೆ ಅಂತ. ಅವಳು ಓದೋದಕ್ಕೆ ಕಷ್ಟಪಟ್ಟಷ್ಟು ನಾನು ನನ್ನ ಮಗಳು ಎಷ್ಟು ಓದೋದಕ್ಕೆ ಎಫರ್ಟ್ ಹಾಕಿದ್ವಿ ಅಂದರೆ ನಮಗೆ ಬೇಕಾದಂಥ ಬೇಸಿಕ್ ಇದೇ ಸಿಗಲಿಲ್ಲ. ನಮಗೆ ವಾಸಸ್ಥಳ ಆಗಿರ್ಬೋದು, ಅಥವಾ ಓಡಾಟಕ್ಕೆ ಬೇಕಾದಂಥ ಮನಿನೇ ಆಗಿರ್ಬೋದು, ಅಥವಾ ಅದು ಫೀಸ್ಗಳಾಗಿರ್ಬೋದು, ಅದೆಲ್ಲ ಯಾರೂ ಸವಲತ್ತು ಮಾಡ್ಕೊಳ್ಳಿಲ್ಲ. ಬೇಕು ಅಂತಲೇ ತಪ್ಪಿಸ್ಕೊಂಡು ಓಡೋದಂಥ ಜನಗಳು ಉಂಟು. ಇವತ್ತು ಬಂದ್ಬಿಟ್ಟು ಕುಣಿತಾರೆ. ಹಾಗೆ ಎಷ್ಟಾಗುತ್ತಷ್ಟು ನಾಲೆಜ್ ಕೊಡಿ. ಇಷ್ಟು ಕೊಡಿಸಿರೋದಕ್ಕೆ ನನ್ನ ಮಗಳನ್ನ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ 1ನೇ ಕ್ಲಾಸಿಂದ ಅಥವಾ ಡಿಗ್ರಿವರೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇದು ಅಷ್ಟು ಜ್ಞಾನ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸಿದ್ದಕ್ಕೆ ನೋಡಿ ನನ್ನ ಮಗಳು ಇವತ್ತು ನನಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ನನ್ನ. ಅಂದರೆ ಅಮ್ಮ ಮಗಳು ಒಂದು ಗೊಂಬೆ ನೋಡಿದ್ರೆ ನನಗೆ ತುಂಬ ಇಷ್ಟ ಆಗೋಯ್ತು. ಇದು ಐ ಆಮ್ ವೆರಿ ಸೋ ಲಕ್ಕಿ. ಇದು ನಂಗೆ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮರಿಯಮ್ಮ. ಥ್ಯಾಂಕ್ ಯು. ನಂಗೆ ಪಕ್ಕ ಗೊತ್ತಿತ್ತು ಇದು ಗಿಫ್ಟ್ ಅಮ್ಮಗೆ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಚೆನ್ನಾಗಿತ್ತು, ಅಮ್ಮ ಕೂಡ ಇಷ್ಟಪಟ್ಟೆ ಬಿಡೋದಿದ್ದು ಅಂತ ಗೊತ್ತಿತ್ತು. ಎಲ್ಲ ಈ ಬೀಳ್ತಾ ಸದ್ಯ ಸೆಲೆಬ್ರೇಟ್ ಆಯ್ತಲ್ಲ, ಅದೇ ಖುಷಿ. ಒಳಗಡೆ ಎಂತಿದ್ದು ಸ್ಪ್ರಿಂಕಲ್ಸ್ ಎಲ್ಲ ಕೊಟ್ಟಾರೆ ಅದ್ರಾಗೆ. ಹೌದು ಹೇಗೆ ಅಲ್ಲ, ಇದು ಪಟ್ ಅಂದ್ಬಿಡ್ತು. ಅವಲೇ ಅಲ್ಲಿ ಇಲ್ಲಿ ಹಾಕಿದೆ, ಪಟ್ ಅಂದ್ಬಿಡ್ತು. ಚೆನ್ನಾಗಿದಲ್ಲ? ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಮಧ್ಯದಲ್ಲಿ ಒಂದೇ ಒಂದು ಗೇಮ್ ಆಟ ಅಷ್ಟೇ, ಚೇಂಜ್ ಇರುತ್ತೆ ಅಂತ. ಇವಾಗ ಎಷ್ಟಾಯ್ತು ಟೈಮು? ಅನ್ನೋದು 34 ಆಗೋದ್ರೊಳಗಾಗಿ ಕೆಳಗಡೆ ಯಾರು ಬಿಡ್ತಾರ ಅವ್ರ ವಯಸ್ಸು ನೀನು ಜೋರ ಪುಷ್ ಮಾಡಂಗಿಲ್ಲ. ಒಬ್ಬೊಬ್ರು ಆಡೋದ? ಇವ್ರ ಹಿಂಗೆ ಹಾಕ್ತೀನಿ. ಕೆಳಗೆ ಯಾರು ಬಿಡಬೇಕು, ನೀನು ಹಿಂಗೆ ರನ್ನಿಂಗ್ ಮಾಡ್ಬೇಕು. ಹಿಂಗೆ ಒಟ್ಟು ಯಾರು ಕೆಳಗೆ ಬಿಟ್ಬಿಡ್ತಾರಲ್ಲ, ಟಚ್ ಮಾಡೋದ್ಬಿಟ್ಟು ಕೆಳಗೆ ಬಿಡ್ತಾರಲ್ಲ ಅವರು ಇಬ್ರು ಆಡ್ಬಾರ್ದಾಗ. ಇಬ್ರು ಆಡೋದು. ಈ ಕಡೆ ನಿಂತ ಕಾಣುತ್ತೆ. ಹಾಂ, ಇಬ್ರು ಆಡೋದ? ಹಾಕ್ತೀನಿ. ನಿಂಗೆ ಆ ಕಡೆ ಟಚ್ ಮಾಡಿ ಕೆಳಗೆ ಬಿಟ್ಟರೆ ನೀನು ಇದು, ಈಗ ನಾನು ಟಚ್ ಮಾಡಿ ಕೆಳಬಿಟ್ಟು ನಾನು ಇದು. ಬಟ್ ಆ ಕಡೆ ಈ ಕಡೆ ಬಾಳ್ ಮಾಡಪ್ಪ. ಇಲ್ಲ ಅಲ್ಲೆಲ್ಲ ಕಳ್ಸಂಗಿಲ್ಲ. ನಾನು ಕಳ್ಸಲ್ಲ, ನೀನು ಈ ಕಡೆಗೆಲ್ಲ ಕಳಿಸ್ಬಾರ್ದು. ಮೇಲೂ ಜಾಸ್ತಿ ಕಳಿಸ್ಬಾರ್ದು. ಆಯ್ತು. 1 2 3. ಈಗ ಟೈಮು 34 ಜಸ್ಟ್ 34 ಆಗಿದೆ ಟೈಮು. 35 ಆಗೋದು. 35 ಆಗೋದು. ಯಾರು ಬಿಡ್ತಾರೆ ಕೆಳಗೆ ಅವ್ರು?
ಹೌದು. ಹಿಂಗೆ ಅವಾಗಿಂದ ಹಿಂಗೆ ಹಾಡಿ ನನ್ನ ಜೀವ ಬಾಯಿಗೆ ತರಿಸ್ತಾ ಇತ್ತು. ಸದ್ಯಷ್ಟ ಸೆಲೆಬ್ರೇಷನ್ ಇಲ್ಲೇ ಯೋಚನೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನೋಡಿದ್ರಲ್ವಾ, ನನ್ನ ಮಗಳು ಬಾಯಿಗೆ ಬರ್ತೀಯಾ? ಜಾಸ್ತಿ ಇದೈತೆ ನಾವು ಏನಾಡು ಕಿಟಕಿ ಹತ್ರ ಹೋಗೋಣ ಪಿಂಡ ಕಾಣುತ್ತಲ್ಲ ಅಲ್ಲ ಅವಾಗಿಂದ ಹಂಗೆ ಆಟ ಆಡ್ತಿರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನೋಡಿರಲ್ಲ, ನಮ್ಮ ಕೂಪಿ ಏನು ಗಿಫ್ಟ್ ಕೊಟ್ಲು ನನಗೆ ಅಂತೇಳಿ, ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಎಷ್ಟು ಹೇಳಿದ್ರು ಸಾಲದು ಅದ್ರ ಬಗ್ಗೆ. ಕೆಲವರು ಯಾರು ಹೇಳಿದ್ರು ಅಮ್ಮ ಮಗಳು ಬಿಲ್ಡಪ್ ಕೊಡಲಿ, ಮಗಳು ಅಮ್ಮ ಬಿಲ್ಡಪ್ ಕೊಡೋ ಆ ಥರ ಎಲ್ಲ ಇಲ್ಲ, ಏನು ರಿಯಾಲಿಟಿ ಇದೆಯಾ ಅದನ್ನಷ್ಟೇ ಕೊಡೋದು. ಇದ್ರ ಮೇಲೆ ನಾನು ಹಿಂಗೆ ಜಾಸ್ತಿ ಎಕ್ಸ್ಪ್ರೆಸ್ ಎಲ್ಲ ಅವರು ಯಾವುದೇ ಆಗಲಿ ಅವ್ರು ಅರ್ಥ ಮಾಡ್ಕೋ ರೀತಿ ಮೇಲೆ ಹೋಗುತ್ತೆ, ಯಾವುದೇ ಟಾಪಿಕ್ ಆಗಲಿ ಅಷ್ಟೇ. ಹಂಗೆ ನಮ್ಮನ್ನ ಅವ್ರು ಅರ್ಥ ಮಾಡ್ಕೋ ರೀತಿ ಮೇಲೆ ಬಿಲ್ಡಪ್ ಅಂತ ಅವ್ರಿಗೆ ಅನ್ಸುತ್ತೆ ಅಷ್ಟೇ. ಬಿಲ್ಡಪ್ ಪಲ್ಡಪ್ಪ ನಾವು ನಮ್ಮ ಮನೇಲಿ ನಾವು ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿದ್ದೀವಲ್ಲ, ಅದು ಮುಖ್ಯ ಆಗುತ್ತೆ. ಯಾರಿಗೆ ಬಿಲ್ಡಪ್ ಕೊಟ್ಟೆ ನಾವು ಯಾವುದೇನು ರಾಜ್ಯ ತಗೊಂಡಿಲ್ಲ ಅಷ್ಟೇ. ಒಬ್ಬರನ್ನ ಅಪ್ರಿಷಿಯೇಟ್ ಮಾಡೋದೇ ಅವರು ಬಿಲ್ಡಪ್ ಅನ್ಕೊಂತಾರೆ, ನಾವೇನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟನೇ. ಈ ಬ್ಲಾಗ್ ಹೇಗೆ ಅನಿಸ್ತದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ ಚೆನ್ನಾಗಿ ಕೊಡಿ ವ್ಯೂಸ್ ಕೊಡಿ, ನೀವು ಗಿಫ್ಟ್ ಕೊಡಿ ನನಗೆ ಚೆನ್ನಾಗಿ ವ್ಯೂಸ್ ಕೊಡೋದು ಅಂತ ಹೇಳ್ತಾ, ಮಿಲಿಯನ್ ವ್ಯೂಸ್ ಕೊಡ್ಬೇಕಾಯ್ತಾ, ಮಿಲಿಯನ್ ಪ್ರತಿಯೊಂದು ವಿಡಿಯೋ ಮಿಲಿಯನ್ ನೋಡಬೇಕು ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.